ಬೆಳಿಗ್ಗೆನೆ ಟೀ ಕುಡಿತಾ ಇದೀವಿ ಎಲ್ಲರೂ. ಇಲ್ಲೊಂದು ಏನ್ ಬೇಜಾರು ಅಂತ ಅಂದ್ರೆ ಗೈಸ್, ಎಲ್ಲೂ ವಿಡಿಯೋ ಮಾಡಂಗಿಲ್ಲ, ಫೋನೇ ಅಲೋ ಇಲ್ಲ ಇಲ್ಲಿ. ಸೊ ಬನ್ನಿ ಹೋಗೋಣ. ಫ್ಲೈಟ್ ಹತ್ಬೇಕು ಅಂದ್ರೆ ಕನ್ಸು ಕಾಣ್ತಾ ಇದ್ವಿ. ಇವತ್ತು ನಮ್ಮ ಅಪ್ಪಾಜಿ ಆಸೆ ಈಡೇರ್ತಾ ಇದೆ. ನಮ್ಮ ಫ್ಲೈಟ್ 12:45 ಇದ್ದಿದ್ದು 1:45 ತನಕ 1 ಗಂಟೆ ಡಿಲೇ ಆಗಿದೆ. ಹೆಂಗೆ ದುಡಿಬೇಕು ಅಂತ ಅಂದ್ರೆ, ಅಥವಾ ಹೆಂಗ್ ದುಡ್ಡು ಮಾಡ್ಬೇಕು ಅಂತ ಅಂದ್ರೆ, ಖರ್ಚು ಮಾಡಕ್ ಯೋಚನೆ ಮಾಡ್ಬೋದು, ಆ ರೀತಿ ದುಡಿಬೇಕು. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Okay, let's go. ಸೊ ಸೆಕೆಂಡ್ ಡೇ ನಮ್ಗೆ ಸ್ಟಾರ್ಟ್ ಆಗಿದೆ. ಸೊ ಏನಂತಂದರೆ 3 ಗಂಟೆಗೆ ಎದ್ದಿದ್ದರಿಂದ ನಿದ್ದೆ ಅಷ್ಟು ಕರೆಕ್ಟ್ ಆಗಿಲ್ಲ. ಸೊ ಇವಾಗ ರೆಡಿ ಎಲ್ಲ ಆಗಿ 4:15 ಆಗಿದೆ ಗೈಸ್. ನಾವಿವಾಗ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ನಿದ್ದೆ ಮೂಡು ಒಂದು ಕಡೆ. ರೂಮ್ ಚೆಕ್ಔಟ್ ಮಾಡಾದ್ಮೇಲೆ ಈ ರೀತಿ ಸ್ಕ್ಯಾನ್ ಮಾಡಿಸ್ಬೇಕು. ಈ ರೀತಿ ವೆಕೇಟೆಡ್ ಅಂತ ಸಿಗ್ನೇಚರ್ ಹಾಕ್ಸ್ಕೊಂಡ್ರೆ ಸೀಲು. ಸೊ 1000 rupees ರಿಟರ್ನ್ ಆಗುತ್ತೆ. ಬೆಳಗ್ಗೆನೆ ಟೀ ಕುಡಿತಾ ಇದ್ದೀವಿ ಎಲ್ಲರೂ. ಗೈಸ್, ಯಾರು ಕೂಡ ಈ ಕ್ಯಾಬ್ ಅವ್ರಿಗೆ ದುಡ್ಡು ಕೊಟ್ಟು ಸ್ಕ್ಯಾಮ್ ಆಗಿಬಿಡಿ. ಹೆವಿ ಸ್ಕ್ಯಾಮ್ ಆದ್ವಿ. ಇಲ್ಲಿಂದ ಒಂದು 500 meters ಇರಲ್ಲ. ಸೊ 100-250 rupees ಇಸ್ಕೊತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ತೀವಿ ಅಂತಾರೆ, ಬಸ್ ಸ್ಟ್ಯಾಂಡ್ ಹತ್ರನೇ ಬಿಡಲ್ಲ ಗೈಸ್. ಕಾಳಹಸ್ತಿ ಆಮೇಲೆ ಪದ್ಮಾವತಿ ದೇವಸ್ಥಾನ ಎಲ್ಲ ಸೇರಿ ಏರ್ಪೋರ್ಟಿಗೆ ಬಿಡೋಕ್ಕೆ 4,500 ಕೇಳ್ದ. 80 ಕಿಲೋಮೀಟರ್ ಇದೆ. 4,500 ವರ್ತ್ ಅನಿಸ್ಲಿಲ್ಲ ಗೈಸ್. ನಾವು ಇವಾಗ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ವಿ. ಬಟ್ ಇಲ್ಲಿ ಏನಂತ ಅಂದರೆ 8 ಗಂಟೆಗೆ ಓಪನ್ ಆಗುತ್ತೆ. ನಮ್ಮ ಫ್ಲೈಟ್ 12 ಗಂಟೆಗೆ ಇರೋದ್ರಿಂದ ನಾವು 11 ಗಂಟೆಗೆ ಹೋಗಬೇಕು. ಸೊ ದರ್ಶನ ಮಾಡ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ ಅಂದರು. ಸೊ ಈ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಿಲ್ಲ ಗೈಸ್, ಇಲ್ಲಿಂದನೇ ಕೈ ಮುಗಿತಾ ಇದ್ದೀವಿ. ನಾವು ಆಟೋ ತಗೊಂಡಿದ್ದೀವಿ ಗೈಸ್. ಒಂದು ಆಟೋಗೆ ಒಬ್ರು ಪರ್ ಪರ್ಸನ್ 300 rupees. ಕಾಳಹಸ್ತಿ, ಪದ್ಮಾವತಿ ಹಾಗೆ ಏರ್ಪೋರ್ಟ್ರಿಗೆ ಡ್ರಾಪು. 28 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೊಂದು ಏನು ಬೇಜಾರು ಅಂತ ಅಂದ್ರೆ ಗೈಸ್, ಎಲ್ಲೂ ವಿಡಿಯೋ ಮಾಡಂಗಿಲ್ಲ, ಫೋನೇ ಅಲೋ ಇಲ್ಲ ಇಲ್ಲಿ. 15 rupeesಗೆ ಪ್ರಸಾದ ಸಿಗುತ್ತೆ. ಸೊ ಪ್ರಸಾದ ತಗೊಂಡಿದ್ದೀನಿ. ನಮ್ಮಪ್ಪ ಯಾವುದೋ ಒಂದು ದೇವಸ್ಥಾನ ಹೇಳಿದ್ದಾರೆ ಗೈಸ್, ಅದು ಯಾವುದೋ ನಾಗನ್ ಹೆಡೆ ಇದೆಯಂತೆ. ಸೊ ಆ ದೇವಸ್ಥಾನ ನಮಗೆ ಸಿಕ್ಕಿಲ್ಲ. ಇವಾಗ ಆಟೋದವ್ರ ಹತ್ರ ಕೇಳಿ ಆ ದೇವಸ್ಥಾನ ಒಂದು ನೋಡ್ಕೊಂಡು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ನಾವಿವಾಗ ತಿರುಪತಿ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಎಷ್ಟೋ ದಿನದ್ದು ನಮ್ಮ ಅಪ್ಪನ ಕನ್ಸಾಗಿತ್ತಿದ್ದು. ಸೊ ಇವಾಗ ಅವ್ರನ್ನ ಮಾತಾಡ್ಸೋಣ. ನೋಡಿ, ಇಲ್ಲಿ ನಮ್ಮ ಇಂಡಿಯನ್ ಫ್ಲಾಗು. ಕೇಳೋಣ ಹೆಂಗಿದೆ ಎಕ್ಸ್ಪೀರಿಯನ್ಸು, ಯಾವ ರೀತಿ ಖುಷಿ ಇದೆಯಾ ಅಂತ ಹೇಳಿ. ಎಷ್ಟು ದಿನದಿಂದ ಹೋಗ್ಬೇಕು ಅನ್ಕೊಂಡಿದ್ರು. ನಮ್ದು ಇನ್ನೂ ಫ್ಲೈಟು 12:45 ಗೈಸ್. ಬಟ್ ನಾವು 11 ಗಂಟೆಗೆ ಬಂದಿದ್ದೀವಿ. ಒಂದು 2 hours ಮುಂಚೆನೆ ಬರಕ್ಕೆ ಹೇಳಿದ್ರು, ಯಾಕಂದ್ರೆ ಚೆಕಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿ. ಮೊನ್ನೆ ಬಂದಿದ್ದು ಹೆಂಗಿತ್ತು ಎಲ್ಲ ಹೇಳ್ರಿ. ಅಯ್ಯೋ ದೇವ್ರೆ, ನಾವು ಸಿರ್ಸಿಯಿಂದ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ತಿರುಪತಿಗೆ ಟ್ರೈನಲ್ಲಿ ಬಂದ್ವಿ. ತಿರುಪತಿಗೆ ಫಸ್ಟ್ ಟೈಮ್ ಅದೋಡಮ್ಮ ಹೆಂಗೆ ತಿರುಪತಿ? ಫಸ್ಟ್ ಟೈಮ್. ತುಂಬಾ ಖುಷಿ ಆಯ್ತು. ತಂಗಿ ಮಗ ನಮ್ ಕರ್ಕೊಂಡ್ ಬಂದು ಇದೆಲ್ಲ ಏರ್ಪೋರ್ಟಿಗೆಲ್ಲ ಕರ್ಕೊಂಡು ವಿಮಾನ ಮೇಲೆ ಹತ್ತಿಸ್ತಾ ಇದ್ದಾನೆ. ವಿಮಾನ ಅನುಭವ ನಮ್ಗಿದೆ ಮೊದಲನೇದು. ಅನ್ಕೊಂಡಿದ್ರ ದೊಡ್ಡಮ್ಮ ಹಿಂಗ್ ಹೋಗ್ತೀವಿ ಒಂದಿನ ಅಂತ? ಇಲ್ಲ, ದೇವ್ರ ಆಶೀರ್ವಾದ. ನನ್ನ ತಂಗಿ ಮಗನ ಪುಣ್ಯ. ದೇವಸ್ಥಾನ ದರ್ಶನ ಚೆನ್ನಾಗಾಯ್ತು. ಅಪ್ಪಾಜಿ, ನೀವ್ ಯಾವಾಗ ಅನ್ಕೊಂಡಿದ್ರಿ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ? ಫ್ಲೈಟ್ ಹತ್ಬೇಕು ಅಂದ್ರೆ ಕನ್ಸು ಕಾಣ್ತಾ ಇದ್ವಿ. ಫ್ಲೈಟ್ ಮೇಲೆ ಹೋಗ್ಕೊಂಡು ಕೆಳಗಡೆಯಿಂದ ನಾವು ಒಂದ್ಸಲ ಹೋಗ್ಬೇಕು ಅಂತ ಆ ಒಂದು ಅವಕಾಶ ಇವತ್ತು ನಮ್ಮ ಮಗನಿಂದ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ಮಗಳು ಕೀರ್ತಿನಿಂದ, ನಮ್ಮ ದೊಡ್ಡ ಮಗಳು ಕವನ, ಮಂಜು, ಮೊಮ್ಮಕ್ಕಳು ಅವರೆಲ್ಲ ಇದ್ರು. ಅವರಿಗೆಲ್ಲ ಹೋಗೋದು ನಮ್ಗೆ ಭಾರಿ ಖುಷಿ ಪಟ್ಟಿದ್ದಾರೆ. ನಾವೆಲ್ಲ ಬಂದ್ವಿ, ದೇವ್ರ ದರ್ಶನ ನೋಡಿದ್ವಿ, ಚೆನ್ನಾಗಾಯ್ತು. ಏನೋ ಭಗವಂತ ನಮಗೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆ ಯೋಗ ಬಗ್ಗೆ ಕೊಟ್ಟರೆ ಇನ್ನು ಹೆಚ್ಚಿನ ಬೆಳೆಯಂತ ಒಂದು ದುಡಿಯಂತ ಶಕ್ತಿ, ಆರೋಗ್ಯ, ಆಯಸ್ಸು ನಮಗೆ ಕೊಡ್ಲಿ ಅಂತ ತಿಮ್ಮಪ್ಪನ ಬೇಡ್ಕಂತ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಪ್ಪ ಯಾವಾಗ್ಲೂ ಹೇಳೋರು, ದೊಡ್ಡಮ್ಮ ಶಿವಮೊಗ್ಗದಲ್ಲಿ ಫ್ಲೈಟ್ ಆದ್ರೆ ಮಂಗಳೂರಿಗೆ ಒಂದ್ಸಲನಾರು ಹೋಗ್ಬೇಕು ಅಂತ. ಇವತ್ತು ನಮ್ಮ ಅಪ್ಪಾಜಿ ಆಸೆ ಈಡೇರ್ತಾ ಇದೆ. ಏನ್ ಹೇಳ್ಬೇಕು ಮಗನೇ, ಖುಷಿ ಆಯ್ತಾ? ಖುಷಿ ಆಯ್ತು. ನನ್ ಮಗ ದೇವಸ್ಥಾನಕ್ಕೆಲ್ಲ ಕರ್ಕ ಬಂದ. ಇಂಥ ಮಗನ್ ಪಡೆದಿರೋದು ನನ್ನ ಪುಣ್ಯ ಅಂತಾನೆ ನಾನು ಹೇಳ್ಕೊಂತೀನಿ. ಇನ್ನೂ ಹೆಚ್ಚು ಅವನಿಗೆ ಆಶೀರ್ವಾದ ಕೊಡ್ಲಿ ಭಗವಂತ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಬಂದಿರೋ ತಿರುಪತಿಗೆ. ನಾವ್ ಹಂಗೆ ಮಾತಾಡಿದ್ವಿ ಜಸ್ಟ್ ನಾನು ಅವನು. ಅದು ಇವಾಗ ಈಡೇರಿದೆ. ತುಂಬಾ ಖುಷಿ ಆಗ್ತಿದೆ. ನಾವು ಬರೋಷ್ಟೊತ್ತಿಗೂ ಮತ್ತೆ ಹೋಗೋಷ್ಟೊತ್ತಿಗೆ ಫ್ಲೈಟೇ ಬುಕ್ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಯ್ತು. ಅದು ತುಂಬಾ ಬೇಜಾರಾಯ್ತು. ಶಿವಮೊಗ್ಗ ಟು ಬೆಂಗಳೂರು ಟ್ರೈನ್ ಚೆನ್ನಾಗೇ ಇತ್ತು. ಬೆಂಗಳೂರು ಟು ತಿರುಪತಿ ಟ್ರೈನು ತುಂಬಾನೇ ಚೆನ್ನಾಗಿತ್ತು. ನಮ್ ದರ್ಶನನು ತುಂಬಾ ಚೆನ್ನಾಗೈತೆ. ನಾನು ಅನ್ಕೊಂಡಿದ್ದೆ ತಿರುಪತಿ ಅಂದ್ರೆ ಏನ್ ಬಿಡು ಅಂತ. ಬಟ್ ನಿನ್ನೆ ಆಗಿದ್ ಒಂದು ವೈಬ್ ಇದೆಯಲ್ಲ, ಅದ್ ನನ್ನ ಲೈಫಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಫೈನಲ್ ಇವಾಗ ಏರ್ಪೋರ್ಟಿಗೆ ಬಂದಿದೀವಿ ತಮ್ಮನಿಂದಾನೆ. ಅವ್ನಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅವ್ನ ಚಾನಲ್ಗೆ ಅವ್ನು ಇನ್ನೂ ಹೆಚ್ಚು ಕಂಟೆಂಟ್ ಅವನಿಗೆ ಸಿಗ್ಲಿ, ಅವ್ನ ಲೈಫ್ ಚೆನ್ನಾಗಿರ್ಲಿ. ಸೊ ನಂಗೆ ಬೆಸ್ಟ್ ಬ್ರದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾಗ ನಡುಕ್ತಿದ್ಯಾ? ನಿನ್ನೆ ಬರ್ಬೇಕಾದ್ರೆ ಒಂದು ರಾತ್ರಿ ಒಂದು ಹಗ್ಲು ಫುಲ್ ಆಗಿತ್ತು. ಅವಾಗ 1000 ರೂಪಾಯಿಗೆ ಬಂದಿದ್ವಿ. ಇವಾಗ 3000 ರೂಪಾಯಿ ಒಂದೇ ಗಂಟೆಲಿ ಹೋಗ್ತಿದೀವಿ. ಅಷ್ಟೇ ಡಿಫ್ರೆನ್ಸ್ ದುಡ್ಡಿಗೆ. ನಮ್ಮಪ್ಪ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ.
ಫಸ್ಟ್ ಟೈಮ್ ಗೈಸ್ ನಾನು ಏರ್ಪೋರ್ಟ್ ಒಳಗಡೆ ಬರ್ತಾ ಇರೋದು. ನೋಡಿ ಇಲ್ಲಿ ಏರ್ಪೋರ್ಟ್ ಅವರು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ಗೆ. ಬ್ರೋ ನಿಮ್ಮ ನೇಮು? ಜಾಕೀರ್ ಹುಸೇನ್. ನಾಟ್ 143 ಬ್ರೋ, ಓನ್ಲಿ 14. 65 videos are uploaded. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನೋಡೋಣ ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿ ಬರಬೇಕಾದ್ರೆ ಮಾನಿಟೈಸೇಷನ್ ಆನ್ ಆಗಿರಂಗೆ ಮಾಡ್ತೀರಾ? ನಾವು ಶಿವಮೊಗ್ಗ ಆ ಕಡೆ ಎಲ್ಲ ಹೋಗೋದು ಕಡಿಮೆ ಅಂತ ಅನ್ಕೊಂಡಿದ್ವಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ನಮ್ಮ ಅಪ್ಪಂಗೆ ಮಸಾಜ್ ಮಾಡಿಸ್ತಾ ಇದೀನಿ ನೋಡಿ ಇಲ್ಲಿ. 150 rupees ಫಾರ್ 6 minutes. ನಮ್ಮ ಫ್ಲೈಟು 12:45 ಇದ್ದಿದ್ದು 1:45 ತನಕ 1 ಗಂಟೆ ಡಿಲೇ ಆಗಿದೆ. ಎಕ್ಸೈಟ್ಮೆಂಟ್ ಇದ್ದಿದ್ದೆಲ್ಲ ಡೌನ್ ಆಗುತ್ತೆ ಅಂತಾರಲ್ಲ, ಆ ರೀತಿ ಆಗ್ತಿದೆ ನನಗಿವತ್ತು. ಸೊ ಇಲ್ಲೇನಂತ ಅಂದರೆ ಫುಡ್ ತಗೋಣ ಅಂತಂದರೆ ಫುಡ್ ಹೆವಿ ಕಾಸ್ಟ್ಲಿ ಇದೆ. 4 ಸಮೋಸ ತಗೊಂಡಿದ್ದೆ ಗೈಸ್, 300 rupees. ಊಟ ಮಾಡೋಣ ಅಂತಂದರೆ 300 rupees ಒಂದು ಪ್ಲೇಟು. ಹೆಂಗೆ ದುಡಿಬೇಕು ಅಂತಂದರೆ, ಅಥವಾ ಹೆಂಗೆ ದುಡ್ಡು ಮಾಡಬೇಕು ಅಂತ ಅಂದರೆ ಖರ್ಚು ಮಾಡೋಕೆ ಯೋಚನೆ ಮಾಡ್ಬಾರ್ದು, ಆ ರೀತಿ ದುಡಿಬೇಕು. ಸೊ ದುಡಿಯೋಣ. ಫ್ಲೈಟ್ ಇವಾಗ ಡಿಪಾರ್ಚರ್ ಆಗ್ತಿದೆ. ಬಸ್ಸಲ್ಲಿ ಇವಾಗ ಫ್ಲೈಟ್ ಎಲ್ಲಿದೆ ಅಲ್ಲಿ ಹೋಗಬೇಕು. ಫ್ಲೈಟ್ ಹತ್ತುತ್ತಾ ಇದ್ದೀವಿ. ಫ್ಲೈಟ್ ಒಳಗಡೆ ಯಾವ ರೀತಿ ಇದೆ ನೋಡೋಣ. ಸೊ ಫ್ಲೈಟ್ ಈ ರೀತಿ ಇರುತ್ತೆ ನೋಡಿ. ಬಾಯ್ ಅಲ್ಲಿ ಕೂತಿರ್ತೀನಿ. ನಂದು ಸೀಟ್ ಬಂದ್ಬಿಟ್ಟು 21D. ಫೈನಲಿ ಫ್ಲೈಟ್ ಹೊರಟಿದೆ. ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ. ನನಗೆ ಇದರಲ್ಲಿ ವಾಶ್ರೂಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಂತ. ಫ್ಲೈಟ್ ಕೆಳಗೆ ಇಳಿತಾ ಇದೆ. ಹೌದೌದು, ಶಿವಮೊಗ್ಗಕ್ಕೆ ಲ್ಯಾಂಡ್ ಆಗಿದ್ದೀವಿ. ಓಕೆ ಬಾಯ್. ನಮಸ್ತೆ. ಬಾಯ್. ಥ್ಯಾಂಕ್ ಯು. ಶಿವಮೊಗ್ಗ ಏರ್ಪೋರ್ಟ್ ಯಾವ ರೀತಿ ಇದೆ ನೋಡಿ. ನಮ್ಮ ಕಾರು ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಇಲ್ಲಿಂದ ಅವ್ರು ನನಗೆ ತರೀಕೆರೆಯವ್ರೊಬ್ಬರು ಬಿಡ್ತೀನಿ ಅಂತ ಅಂದಿದ್ದಾರೆ. ಅವ್ರ ಜೊತೆ ಹೋಗಿ ಕಾರ್ ತಗೊಬಂದು ನಮ್ಮ ದೊಡ್ಡಮ್ಮನ ಊರಿಗೆ ಬಿಟ್ಟು ನಮ್ಮ ಮನೆ ಕಡೆ ನಾವು ಹೋಗೋಣ ಗೈಸ್. ನಮ್ಮ ಶಿವಮೊಗ್ಗಕ್ಕೆ ಬಂದ್ರೇ ಒಂಥರ ಖುಷಿ ಆಗ್ತಿದೆ. ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಸೊ ನಮ್ಮ ಕಾರ್ ತೊಗೊಂಡು ಹೋಗ್ತಾ ಇರೋದೆ. ನಮ್ಮ ಎಷ್ಟೋ ದಿನ ಆಗಿತ್ತು ಕಾರ್ ಓಡಿಸಿ. ನೋಡಿ ಕಾಗೆ ಪಿಟ್ಟಿ ಮಾಡಿದೆ ಗೈಸ್. ಎಷ್ಟೋ ದಿನದ ಕನಸಾಗಿತ್ತು ನಮ್ಮ ಅಪ್ಪ ಅಮ್ಮನ ತಿರುಪತಿ ಕರ್ಕೊಂಡು ಹೋಗ್ಬೇಕು, ಅಥವಾ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ. ಆ ರೀತಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಲ್ಲ, ಬಟ್ ನಮ್ಮ ಅಪ್ಪ ಅಮ್ಮನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ಅವರು ಬೇರೆ ಪ್ರಪಂಚ ನೋಡಬೇಕು ಅಂದರೆ ಅವರಿಗೂ ಸುತ್ತಕ್ಕೆ ಆಸೆ ಇದೆ. ಅಪ್ಪ ಅಮ್ಮನ ಖುಷಿ ಈಡೇರಿಸ್ತೀವಲ್ಲ, ಅದರಲ್ಲಿರೋಂಥ ಮಜಾ ಯಾವುದ್ರಲ್ಲಿಲ್ಲ ಗೈಸ್. ಸೊ ಅವ್ರಿಗೆ ಇನ್ನೂ ಖುಷಿ ಪಡಿಸ್ತಾ ಇರ್ತೀನಿ. ಸೊ ಇದಿಷ್ಟಾಗಿತ್ತು ನಮ್ದು ಇವತ್ತಿನ ವಿಡಿಯೋ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.